ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಮಲ್ಲೇಶ್ವರಂ ಕೋದಂಡರಾಮಪುರಂನಲ್ಲಿರೋ ಗಂಗಮ್ಮ ದೇವಿ ಜಾತ್ರೆ ಆರಂಭವಾಗಿದೆ. ಜಾತ್ರೆಯ ಮೊದಲ ದಿನವಾದ ಇವತ್ತು ಗಂಗಮ್ಮ ದೇವಿಯನ್ನ ಮೆರವಣಿಗೆ ಮೂಲಕ ಕರೆತಂದು ಪ್ರತಿಷ್ಠಾಪಿಸಲಾಯಿತು. ನಂತರ ನೂರಾರು ಮಹಿಳೆಯರು ಗಂಗಮ್ಮ ದೇವಿಗೆ ಕ್ಷೀರಾಭಿಷೇಕವನ್ನ ಮಾಡಿದ್ರು. 3 ದಿನಗಳ ಕಾಲ ನಡೆಯೋ ಈ ಜಾತ್ರೆ ಹಾಗೂ ಕರಗ ಮಹೋತ್ಸವದಲ್ಲಿ ಸಹಸ್ರಾರು ಭಕ್ತರು ಪಾಲ್ಗೊಳ್ಳಿದ್ದಾರೆ. ನಾಳೆ ಮಹಾಮಂಗಳಾರತಿ ನಡೆಯಲಿದ್ದು ಕೊನೆಯ ದಿನವಾದ ಬುಧವಾರ ಸುಮಂಗಲಿ ಪೂಜೆ ಮತ್ತು ರಥೋತ್ಸವ ಕರಗ ಮಹೋತ್ಸವ ನಡೆಯಲಿದೆ. ಈ ಅಮ್ಮನಿಗೆ ಬಂದು ಪೂಜೆ ಮಾಡಿ ಈ ಊರಿನವ್ರಲ್ಲ ಆ ಕಾಲದಲ್ಲಿ ವಿಲೇಜ್ ಅನ್ನೋದ್ರೆ ವ್ಯವಸಾಯ ಮಾಡೋರು ಎಲ್ಲರೂ. ಆ ಕಾಲದಲ್ಲಿ ಈ ಅಮ್ಮನಿಗೆ ಪೂಜೆ ಮಾಡಿ ಒಳ್ಳೆ ಮಳೆ ಬರಲಿ ಅಂತ ಕೇಳ್ಕೊಳ್ಳೋರು. ಅಲ್ಲದೆ ರೋಗಗಳು ಮತ್ತು ಅಮ್ಮಗಳದಿಂಥದ್ದೆಲ್ಲ ಬರಬಾರ್ದು, ಕಾಲರಗಳು ಬರಬಾರ್ದು ಅಂತ ಈ ಅಮ್ಮನ ವರ್ಷಕ್ಕೊಮ್ಮೆ ಈ ಅಮ್ಮನ ಕರೆದು ಪೂಜೆ ಮಾಡಿ ಅವಳಿಗೆ ಅಂಬಲಿ ಇದು ತುಂಬ ಇದು ಮಾಡಿ ಸಂಜೆ ಅಮ್ಮನಿಗೆ ಊರು ಕರಗ ಮಾಡಿ ಇದನ್ನು ಮಾಡಿ ಅಮ್ಮನ ಶಾಂತಪಡಿಸೋದು ಇದು. ಆದ್ದರಿಂದ ಆ ಕಾಲದಲ್ಲಿ ಸಿಂಪಲಾಗಿ ಮಾಡ್ಕೊಂಬರ್ತಾಯಿದ್ರು. ಆದರೆ ನನ್ನ ಇದ್ರ ಮೇಲೆ ಬಂದ ಮೇಲೆ ಈ ಜಾತ್ರೆ ಭಾಳ ಬ್ರಹ್ಮಾಂಡವಾಗಿ ನಡ್ಕೊಂಡು ಬರ್ತಾ ಇದೆ. ಬೇಸಿಗೆ ಬಂತು ಅಂದರೆ ಎಲ್ಲೆಡೆ ಸಮರ್ ಕ್ಯಾಂಪ್ಗಳ ಭರಾಟೆ ಜೋರಾಗ್ಬಿಡುತ್ತೆ. ಆ ಸಮರ್ ಕ್ಯಾಂಪ್ಗಳಲ್ಲಿ ಒಂದಿಷ್ಟು ಹಿಪ್ ಹಾಪ್, ವೆಸ್ಟರ್ನ್ ಡ್ಯಾನ್ಸ್, ಪೇಂಟಿಂಗ್, ಅದು ಇದು ಅಂತ ಕಲಿಸ್ತಾರೆ. ಆದರೆ ಇಲ್ಲೊಂದು ವಿಭಿನ್ನವಾದ ಬೇಸಿಗೆ ಶಿಬಿರದ ಪರಿಚಯ ನಾವು ನಿಮಗೆ ಮಾಡಿಕೊಡ್ತಾ ಇದ್ದೀವಿ. ಇಲ್ಲಿ ಎಲ್ಲವೂ ದೇಸಿಮಯ. ಯೋಗ, ಮಲ್ಲಕಂಬ, ಕನ್ನಡ ಗೀತೆಗಳ ಗಾಯನ, ಕೋಲಾಟ ಇದು ಯಾವುದೋ ಕಾರ್ಯಕ್ರಮದ ತಯಾರಿಯಲ್ಲ. ಬೆಂಗಳೂರಲ್ಲಿ ನಡೆಯುತ್ತಿರೋ ನಮ್ಮ ಸಂಸ್ಕೃತಿ ಬೇಸಿಗೆ ಶಿಬಿರದ ದೃಶ್ಯ. ಈ ಬೇಸಿಗೆ ಶಿಬಿರ ನಡೆದಿರೋದು ಬೆಂಗಳೂರಿನ ಜಯನಗರದಲ್ಲಿ. ನಮ್ಮ ನೆಲದ ಸೊಗಡನ್ನ ಬಿಂಬಿಸೋ ಕಲೆಯನ್ನ ಇಲ್ಲಿ ಕಲಿಸಲಾಗುತ್ತೆ. ಅಂದಹಾಗೆ ಸ್ಥಳೀಯ ಕಾರ್ಪೊರೇಟರ್ ನಾಗರಾಜ್ ಈ ಶಿಬಿರವನ್ನ ಉಚಿತವಾಗಿ ನಡೆಸಿದ್ದಾರೆ. ತಮ್ಮ ವಾರ್ಡ್ನ ಎಲ್ಲಾ ವರ್ಗದ ಜನರಿಗೂ ಶಿಬಿರದ ಉಪಯೋಗವಾಗಬೇಕು ಅನ್ನೋದು ಕಾರ್ಪೊರೇಟರ್ ಆಶಯ. ಈ ರಜೆಗಳಿದ್ದಾಗ ಮಕ್ಕಳೆಲ್ಲನೂ ಊರುಗಳಿಗೆ ಹೋಗೋದು, ಅಲ್ಲಿ ಇಲ್ಲಿ ಟೂರ್ಗೆ ಹೋಗೋದು, ಸುತ್ತೋದನ್ನೆಲ್ಲ ಬಿಟ್ಟು ನಮ್ಮ ಸಂಸ್ಕೃತಿ ಬಗ್ಗೆ ಕಲೀಲಿ ಅನ್ನೋದೇ ನಮ್ಮ ಆಸೆ. ಅದಕ್ಕೆ ನಮ್ಮ ಇದಂದರೆ ನಮ್ಮ ಕಪ್ಪಣ್ಣವರು ಸ್ನೇಹ ಅವರ ಕನಸೇನೆಂದರೆ ಒಂದು ಒಟ್ಟು ಸೇರಿ ಒಂದು 10,000 ಜನ ಮಕ್ಕಳನ್ನ ಒಟ್ಟಾಗಿ ಸೇರಿಸಿ ಒಂದು ನಮ್ಮ ಸಂಸ್ಕೃತಿ ಬಗ್ಗೆ ಕಲಿಸಿ ಒಂದೇ ಜಾಗದಲ್ಲಿ ಮಕ್ಕಳನ್ನ ಸೇರಿಸಿ ಕಾರ್ಯಕ್ರಮ ಮಾಡಬೇಕು ಅನ್ನೋ ನಮಗೂ ಅವ್ರಿಗೆಲ್ಲ ಆಸೆ. ಈ ಶಿಬಿರದಲ್ಲಿ 430 ಪುಟಾಣಿಗಳು ಭಾಗವಹಿಸಿದ್ದಾರೆ. ಶಿಬಿರದಲ್ಲಿ ಎಂಜಾಯ್ ಮಾಡ್ತಿರೋ ಮಕ್ಕಳು ಹೇಳೋದು ಹೀಗೆ. ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗಲಿದ್ದ ನಾನು ಇಲ್ಲಿ ಬರ್ತಿದ್ದೀನಿ. ತುಂಬ ಖುಷಿ ಆಗ್ತಿದೆ. ಯೋಗ, ಡ್ರಾಯಿಂಗು, ವೀರ ಮಕ್ಕಳ ಕುಣಿತ ಎಲ್ಲ ಕಲ್ತಿದ್ದೀನಿ. ನನಗೆ ಖುಷಿ ಆಗ್ತಿದೆ. ಬಡ ಮಕ್ಕಳ ಮುಖದಲ್ಲೂ ಈ ಶಿಬಿರ ಮಂದಹಾಸ ಮೂಡಿಸಿದೆ. ಜೊತೆಗೆ ನಮ್ಮ ಸಂಸ್ಕೃತಿಯ ಬೀಜವನ್ನ ಪುಟ್ಟ ಮಕ್ಕಳ ಮನದಲ್ಲಿ ಬಿತ್ತುವಲ್ಲಿ ಇದು ಯಶಸ್ವಿಯಾಗಿದೆ. ಅಶ್ವಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇದು ಇವತ್ತಿನ ಬೆಂಗಳೂರು ಫಸ್ಟ್. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.